ನಮಸ್ಕಾರ, ಗುಡ್ ಆಫ್ಟರ್ನೂನ್. 30 ನಿಮಿಷದ 30 ಸುದ್ದಿ. ಇವತ್ತಂತೂ ಬೈ ಎಲೆಕ್ಷನ್ ಅಖಾಡ ದೊಡ್ಡ ಮಟ್ಟದಿಗೆ ಸ್ಟಾರ್ಗಿರಿ ಬೆಳವಣಿಗೆ ಪಡ್ಕೊಂಡ್ಬಿಟ್ಟಿದೆ. ಅದು ಆರ್ ನಗರ ಕಡಿಮೆ ಇಲ್ಲ, ಶಿರಾ ಕೂಡ ಕಡಿಮೆ ಇಲ್ಲ. ಹಲವಾರು ಸುದ್ದಿಗಳು ಕೂಡ ಕಾಯ್ತಾ ಇದೆ. ಶುರು ಮಾಡ್ತಿದ್ವಿ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ. ಆರ್ ನಗರ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಡಿಬಾಸ್ ನಿರ್ದರ್ಶನ್. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ್ರು ಸಾರಥಿ. ಮುನಿರತ್ನ ಪರ ಪ್ರಚಾರ ಮಾಡ್ತಿರೋದು ಇದೇ ಮೊದಲ ಬಾರಿ ಏನಲ್ಲ, ಈ ಹಿಂದೆ ಕೂಡ ಅವರ ಪರ ಪ್ರಚಾರ ಮಾಡಿದ್ದೀನಿ. ನಾನು ಪಕ್ಷ ನೋಡಿ ಸಪೋರ್ಟ್ ಮಾಡಲ್ಲ, ವ್ಯಕ್ತಿಯನ್ನು ನೋಡಿ ಬೆಂಬಲಕ್ಕೆ ನಿಲ್ತೀನಿ ಅಂದರು. ಕೊರೋನಾ ಟೈಮ್ನಲ್ಲಿ ಮುನಿರತ್ನ ಅವರ ಕೆಲಸ ಕಾರ್ಯ ತುಂಬ ಅಚ್ಚಾಗಿ ಮಾಡಿದ್ದಾರೆ, ಅದನ್ನು ನೋಡಿದ್ದೀನಿ. ಸಾವಿರಾರು ಬಡ ಜನರಿಗೆ ದವಸ ಧಾನ್ಯ ನೀಡಿದ್ದಾರೆ. ಅವರ ಕೆಲಸಗಳನ್ನು ನೋಡಿನೇ ನಾನಿವತ್ತು ಅವರ ಪರ ಪ್ರಚಾರವನ್ನು ಮಾಡ್ತಿದ್ದೀನಿ ಅಂದರು. ಜನಗಳಿಗೆ ನೀವು ಏನು ಕೊಟ್ಟರು ಇದಾಗಲ್ಲ ಸರ್. ಹೊಟ್ಟೆ ತುಂಬ ಊಟ ಒಂದು ಬೇಕು ಸರ್. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಊಟ ಕಷ್ಟಪಟ್ಬಿಟ್ವಿ ಸರ್, ಇನ್ಕ್ಲೂಡಿಂಗ್ ನಾವು ಸೇರೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಬೇಕಾಗೋರು ನಮಗೆ, ಟೀ ಸಿಗ್ತಾ ಇರಲಿಲ್ಲ ನಮಗೆ, ಅಂದರೆ ಹಾಲು ಸಿಗ್ತಾ ಇರಲ್ಲ ಲೆಕ್ಕ ಹಾಕೊಳ್ಳಿ. ಸೊ ಅವಾಗ ಏನು ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಆ ಕೆಲಸಗಳಿಗೆ ನಿಂತ್ಕೊಡ್ರಲ್ಲ, ಅದಕ್ಕೋಸ್ಕರ ಇದು ಮಾಡ್ತಿರಲ್ಲ. ನೀನು ಬಡವನ, ನೀನು ಶ್ರೀಮಂತ ಕೇಳ್ತಾರೆ, ನೀವು ಹೊಟ್ಟೆ ಅಷ್ಟೇ ಬಾ ಊಟ ಮಾಡಷ್ಟೇ. ಸೊ 3 ಹೊತ್ತು ಊಟ ಹಾಕೋದಿದೆಯಲ್ಲ, ದೊಡ್ಡ ವಿಷಯ ಸರ್. ಅವ್ರಿಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಯಾರು ಈಗ ಹೇಳ್ತಾ ಇದ್ರಿ, ಆ್ಯಕ್ಚುಲಿ ನಾವು ಮೊನ್ನೆಯಿಂದ ನೋಡಿದೆ, ಏನು ಸ್ಟಾರ್ಗಳು ಬಂದ ತಕ್ಷಣ ಏನಾಗುತ್ತೆ, ಏನೂ ಆಗಲ್ಲ ಸರ್. ಆ್ಯಕ್ಚುಲಿ ಅವ್ರಿಗೆಲ್ಲ ಗೊತ್ತಷ್ಟೇ. ಒಂದೇನಂದ್ರೆ 8 ತಿಂಗಳಾಗಿತ್ತಲ್ಲ ನಮ್ಮನ್ನು ನೋಡಿ, ಅದಕ್ಕೊಂದು ಸ್ವಲ್ಪ ನೋಡ್ತಾ ಇದ್ದಾರೆ ಅಷ್ಟೇ. ಎಂಟರ್ ಆರನಾಗ ನೀವು ಎಲ್ಲೇ ಓಡಾಡಿದ್ರು ಕೂಡ ಒಳ್ಳೆ ರೋಡ್ಗಳಾಗಿದೆ. ಇನ್ನು ಬೇರೆ ಥರದ್ದು ಈಗ ಆ್ಯಕ್ಚುಲಿ ಏನು ಈಗ ಬಂಗಾರಪ್ಪ ಲೇಔಟ್ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಸೊ ಅಭಿವೃದ್ಧಿ ಚೆನ್ನಾಗಿದೆ. ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ದರ್ಶನ್ ರೋಡ್ ಶೋ ಆರಂಭವಾಗಿದ್ದು, ಜೆಪಿ ಪಾರ್ಕ್ ಚೌಡೇಶ್ವರಿ ಬಸ್ ನಿಲ್ದಾಣದಿಂದ ಹೊರಟು ಜೆಪಿ ಪಾರ್ಕ್ ವಾರ್ಡ್ ವ್ಯಾಪ್ತಿಯಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ. ಬಳಿಕ ಜಾಲಹಳ್ಳಿ ವಿಲೇಜ್, HMT ಲೇಔಟ್, ಪೀಣ್ಯ, ಗೊರಗುಂಟೆಪಾಳ್ಯದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಲಕ್ಷ್ಮೀದೇವಿ ನಗರದ ರೋಡ್ ಶೋ ನಡೆಸಲಿದ್ದಾರೆ. ಇನ್ನು ಸಂಜೆ ಲಗ್ಗೆರೆ, ಆಲ್ದಮರ ಸರ್ಕಲ್, ಕೊಟ್ಟಿಗೆಪಾಳ್ಯ, ಪೈಪ್ಲೈನ್, ಸುಂಕದಕಟ್ಟೆಗಳಲ್ಲಿ ರೋಡ್ ಶೋ ನಡೆಯಲಿದೆ. ಬಳಿಕ ಕೊಟ್ಟಿಗೆಪಾಳ್ಯ, ಜ್ಞಾನಭಾರತಿ, ಕೆಂಗುಂಟೆ, ಮಲ್ಲತ್ತಹಳ್ಳಿಯಲ್ಲಿ ಪ್ರಚಾರದ ಬಳಿಕ ರಾಜರಾಜೇಶ್ವರಿ ನಗರದಲ್ಲಿ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ನಟಿ ಅಮೂಲ್ಯ ಕೂಡ ಪ್ರಚಾರಕ್ಕೆ ಬಂದಿದ್ರು. ಯಜಮಾನನ ನೋಡೋದಕ್ಕೆ ರಸ್ತೆಯ ಎಲ್ಲ ಕಡೆ ಕೂಡ ಜನವೋ ಜನ, ಸಾವಿರಾರು ಅಭಿಮಾನಿಗಳು ನೆರೆದಿದ್ರು. ಡಿ ಬಾಸ್ಗೆ ಜೈಕಾರ ಹಾಕಿದ್ರು. ಅಭಿಮಾನಿಗಳು ಕಾರ್ಯಕರ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರಂತೂ ಹರಸಾಹಸ ಪಟ್ಟರು. ದರ್ಶನ್ ಜೊತೆ ಸಚಿವ ಆರ್ ಅಶೋಕ್, ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಮತಯಾಚನೆ ಮಾಡ್ತಿದ್ದಾರೆ. ಮುನಿರತ್ನ ಪರ ದರ್ಶನ್ ಪ್ರಚಾರ ನಡೆಸ್ತಾ ಇರುವಂತಹ ಕಾರಣ ಆರ್ ನಗರ ಕ್ಷೇತ್ರದಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಚುನಾವಣಾ ಮತಯಾಚನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಣ್ಗಾವಲನ್ನು ಹಾಕಲಾಗಿದೆ. ಉತ್ತರ ವಿಭಾಗದ ಡಿಸಿಪಿ ಧರ್ಮೇಂದ್ರ ಕುಮಾರ್ ಮೀನಾ ನೇತೃತ್ವದಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ ಒಬ್ಬರು ಡಿಸಿಪಿ, 3 ಜನ ಎಸಿಪಿ, 5 ಜನ ಇನ್ಸ್ಪೆಕ್ಟರ್, 15 ಜನ ಸಬ್ ಇನ್ಸ್ಪೆಕ್ಟರ್, 50 ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ. 2 KSRP ತುಕಡಿ, 1 CAR ತುಕಡಿಯನ್ನ ದರ್ಶನ್ ಪ್ರಚಾರದ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಆರ್ ನಗರದಲ್ಲಿ ಕಾಂಗ್ರೆಸ್ ಕೂಡ ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಆರ್ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರ ಪರವಾಗಿ ಸಿದ್ದರಾಮಯ್ಯವರು ಹಾಗೂ DK ಶಿವಕುಮಾರ್ ಅವರು ಜಂಟಿಯಾಗಿ ಪ್ರಚಾರ ಮಾಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಒಟ್ಟೊಟ್ಟಿಗೆ ಪ್ರಚಾರ ಮಾಡ್ತಿರೋದು. ಜಾಲಹಳ್ಳಿ ವಾರ್ಡ್ನಲ್ಲಿ ರೋಡ್ ಶೋ ನಡೆಸಿದ್ದು ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾದರು. ಡೊಳ್ಳು ಕುಣಿತದ ಮೂಲಕ ರೋಡ್ ಶೋ ರಂಗು ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮಾತಾಡಿದ್ರು. ಆರ್ ನಗರದಲ್ಲಿ ಅಪರಾಧ ರಾಜಕಾರಣ ಜಾಸ್ತಿ ಇದೆ. ನಿರಪರಾಧಿಗಳ ಮೇಲೆ ಸುಳ್ಳು ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು, ಹೆದರಿಸೋದು ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಶಾಸಕರಾಗಿದ್ದವರು ಯಾವ ರೀತಿ ವರ್ತನೆ ಮಾಡ್ತಾರೆ ಇವನ್ನೆಲ್ಲ ನೀವು ನಿತ್ಯ ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರು ಮಾತನಾಡಿ, ಈ ಆರ್ ನಗರದಲ್ಲಿ ಅಪರಾಧ ರಾಜಕಾರಣ ಜಾಸ್ತಿ ಆಗಿದೆ. ನಿರಪರಾಧಿಗಳ ಮೇಲೆ ಸುಳ್ಳು ಕೇಸ್ಗಳನ್ನ ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡಿಸೋದು, ಎದುರಿಸೋದು, ಬೆದರಿಸೋದು, ಆ ಮೂಲಕ ಮತದಾನಕ್ಕೆ ಬರದಂತೆ ಮಾಡೋದು, ಒಂದು ವಾತಾವರಣ, ಕೆಟ್ಟ ವಾತಾವರಣವನ್ನ ನಿರ್ಮಾಣ ಮಾಡಿ ಗೆಲ್ಲಬೇಕು ಅಂತೇಳಿ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಮುನಿರತ್ನ ನಾಯ್ಡು ಅವರು ಇದನ್ನ ಪ್ರಾರಂಭ ಮಾಡಿದ್ದಾರೆ.
ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿಗೂ ನಮಗೂ ಚುನಾವಣೆ ನಡೀತಾ ಇಲ್ಲ, ದಳಕ್ಕೂ ನಮಗೂ ಎಲೆಕ್ಷನ್ ನಡೀತಾ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡದೆ 100 ಕೋಟಿ ಬಿಲ್ ತೆಗೆದುಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಸದ್ಯ ತೊಲಗಿ ಹೋಗಿದ್ದೆ ಒಳ್ಳೇದಾಯಿತು, ಇಂಥವನನ್ನ ಇಟ್ಕೊಂಡು ನಾವು ರಾಜಕಾರಣ ಮಾಡಬೇಕಿಲ್ಲ ಅಂತ ಮುನಿರತ್ನ ವಿರುದ್ಧ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ದಳದವರು ಇರ್ಬೋದು, ಕಾಂಗ್ರೆಸ್ ಎಲ್ಲ ನರಳಿ ಬೈದ ವಾತಾವರಣ. ಇಲ್ಲಿ ಬಿಜೆಪಿಗೂ ನಮ್ಗೆ ಎಲೆಕ್ಷನ್ ನಡೀತಾ ಇಲ್ಲ, ಇಲ್ಲಿ ದಳಕ್ಕೂ ನಮಗೂ ಎಲೆಕ್ಷನ್ ನಡೀತಾ ಇಲ್ಲ. ವ್ಯಕ್ತಿ ಮಾಡಂತ ಅನಾಚಾರ, ಅನ್ಯಾಯ, ದಬ್ಬಾಳಿಕೆ ಇವತ್ತು ಕಾನೂನನ್ನ ಕೈಗೆ ತೆಗೆದುಕೊಂಡು ಅಧಿಕಾರಿಗಳ ಹತ್ರ ಸುಳ್ಳು ಲೆಕ್ಕವನ್ನು ಬರೆಸಿ ಸುಮಾರು 1,000 ಕೋಟಿ ರೂಪಾಯಿ ಸುಳ್ಳು ಲೆಕ್ಕವನ್ನು ಬರೆದು ಕೆಲಸವೇ ಮಾಡದೆ ಬಿಲ್ಗಳನ್ನ ತೆಗೆದುಕೊಂಡಿರುವಂತಹ ದಾಖಲೆಗಳು ಇವತ್ತು ಎಲ್ಲ ಬೀದಿಗೂ ಸಿಗ್ತಾ ಇದೆ. ಆರ್ ನಗರದಲ್ಲಿ ಜೆಡಿಎಸ್ ಇವತ್ತು ಪ್ರಚಾರವನ್ನು ಮಾಡ್ತಿದ್ದಾರೆ. ಅಭ್ಯರ್ಥಿ ಕೃಷ್ಣಮೂರ್ತಿ ಒಬ್ಬರೇ ತಮ್ಮ ಬೆಂಬಲಿಗರ ಜೊತೆ ಒಬ್ಬೊಬ್ಬರೇ ಮತಯಾಚನೆಯನ್ನು ಮಾಡ್ತಿದ್ದಾರೆ. ಉಳಿದ ಜೆಡಿಎಸ್ ಘಟಾನುಘಟಿಗೆಲ್ಲ ಶಿರಾ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಶಿರಾದ ಮದಲೂರಿನಲ್ಲಿ ಸಿಎಂ ಪ್ರಚಾರದ ಸಮಾವೇಶ ನಡೆಸಿದ್ದಾರೆ. ಮದಲೂರು ಕೆರೆ ಸಮೀಪವೇ ವಿಜಯ ಸಂಕಲ್ಪ ಪ್ರಚಾರ ಸಮಾವೇಶ ನಡೆಸ್ತಾ ಇದ್ದಾರೆ. ಸಮಾವೇಶದಲ್ಲಿ ಮಾತನಾಡಿರುವಂಥ ಸಿಎಂ ಬಿಎಸ್ವೈ, ಕಾಂಗ್ರೆಸ್ ಜೆಡಿಎಸ್ ಹೋರಾಟ ಏನಿದ್ರೂ 2ನೇ ಸ್ಥಾನಕ್ಕಾಗಿ ಅಷ್ಟೇ. ಮದಲೂರು ಕೆರೆ ತುಂಬಿಸಬೇಕು ಎಂಬುದು ಬಹಳ ಜನರ ಬೇಡಿಕೆ ಆಗಿದೆ. 6 ತಿಂಗಳ ಒಳಗಾಗಿ ನೀರು ತುಂಬಿಸ್ತೇನೆ ಅಂತ ಹೇಳಿದ್ದಾರೆ. 60 ಕೆರೆಗಳು 42 + 18 ಕೆರೆಗಳು 60 ಕೆರೆಗಳನ್ನು ತುಂಬಿಸುವಂತ ಕೆಲಸ ನಾನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ನಾನು ಕೊಡ್ತಾ ಇದ್ದೇನೆ. ಶಿರಾ ಮತ್ತು ಕಳ್ಳಂಬೆಳ್ಳ ಕೆರೆಗಳಿಗೆ ನೀರು ಬಿಡ್ತಾ ಇದ್ದೇವೆ. ಮದಲೂರು ಕೆರೆಗೂ ನೀರು ಕೊಡುವಂಥದ್ದು ಬಹಳ ದೂರ ಇಲ್ಲ. ಅದಕ್ಕೆ ಅಗತ್ಯ ಇರುವಂತ ಎಷ್ಟೇ ಹಣ ಖರ್ಚಾಗಲಿ ನಾನು ನಿಮ್ಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸಿ 6 ತಿಂಗಳೊಳಗಾಗಿ ಕೆರೆಯನ್ನು ತುಂಬಿಸಿ ಇಲ್ಲೇ ಬಂದು ನಾನೇ ಉದ್ಘಾಟನೆ ಮಾಡ್ತೇನೆ. ಸಿಎಂ ಸಮಾವೇಶದಲ್ಲಿ ಸಚಿವ ನಾರಾಯಣ್ ಗೌಡರು ಮಾತಾಡಿದ್ರು. ಶೀಘ್ರದಲ್ಲೇ ಕೆಆರ್ಪೇಟೆ ಶಿಕಾರಿಪುರದಂತೆ ಅಭಿವೃದ್ಧಿ ಆಗುತ್ತೆ. 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನು ಯಡಿಯೂರಪ್ಪನವರು ಕ್ಷೇತ್ರ ಕೊಟ್ಟಿದ್ದಾರೆ. ಹಿಂದೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಹಾಗೆ ಅನ್ಯಾಯ ಆಗ್ತಾ ಇತ್ತು. ಹಾಸನಕ್ಕೆ ಬಣ್ಣ, ಮಂಡ್ಯಕ್ಕೆ ಸುಣ್ಣ ಅಂತ ಅನ್ಯಾಯ ಮಾಡಿದ್ರು ಅಂತ HDK ವಿರುದ್ಧ ಗುಡುಗಿದ್ದಾರೆ. ಇನ್ನು ಯಡಿಯೂರಪ್ಪನವರ ಆಶೀರ್ವಾದ, ವಿಜಯೇಂದ್ರ ಅಣ್ಣನಿಂದ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ವಿಜಯಣ್ಣ ಎಲ್ಲಿ ಕಾಲಿಡ್ತಾರೋ ಅಲ್ಲಿ ವಿಜಯ ಪಕ್ಕ ಅಂತ ಭವಿಷ್ಯ ನುಡಿದಿದ್ದಾರೆ. ಶಿರಾ ಪ್ರಚಾರಕ್ಕೆ ತೆರಳುವ ಮುನ್ನ ಸಿಎಂ ಬಿಎಸ್ವೈ ಬೆಂಗಳೂರಿನಲ್ಲಿ ಮಾತನಾಡಿ ಸಂಪುಟ ವಿಸ್ತರಣೆಯ ಕ್ಲೂ ಕೊಟ್ಟಿದ್ದಾರೆ. ಎಲೆಕ್ಷನ್ ಮುಗಿದ ಮೇಲೆ ದೆಹಲಿಗೆ ಹೋಗಿ ಬರ್ತೇನೆ, ಬಳಿಕ ಸಂಪುಟ ವಿಸ್ತರಣೆ ಅಂತ ಹೇಳಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಸಿಎಂ ಬದಲಾಗ್ತಾರೆ ಎಂಬ ಹೇಳಿಕೆಗೆ ಉತ್ತರಿಸಿದ ಯಡಿಯೂರಪ್ಪ, ಹೌದು, ಎಲೆಕ್ಷನ್ ಮುಗಿದ ಮೇಲೆ ಎಲ್ಲವೂ ಕೂಡ ಬದಲಾವಣೆ ಆಗುವಂಥದ್ದು ನಿಶ್ಚಿತ. ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ದೊಡ್ಡ ಮುಖಭಂಗ ಆಗುತ್ತೆ ಅಂತ ಹೇಳಿದ್ದಾರೆ. ತಕ್ಷಣ ಇದು ಎಲೆಕ್ಷನ್ ರಿಸಲ್ಟ್ ಬರ್ತಿದ್ದಂಗೆ ಡೆಲ್ಲಿಗೆ ಹೋಗಿ 24 ಅವರ್ಸ್ ಅಲ್ಲಿ ಬಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುತ್ತೆ. ಕಾಂಗ್ರೆಸ್ನವರು ಎಲೆಕ್ಷನ್ ಆದ ಬಳಿಕ ಎಲ್ಲೋ ಬದಲಾವಣೆ ಆಗುತ್ತೆ ಸರ್ಕಾರ. ಹೌದು, ನಿಶ್ಚಿತವಾಗಿ ಎಲ್ಲವೂ ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ನವರು ಮುಖಭಂಗ ಆಗುತ್ತೆ. ಚುನಾವಣೆ ಫಲಿತಾಂಶ ಬಂದ ಮೇಲೆ ನಾನು ಈಗ ಇದುವರೆಗೂ ನಿಮಗೆ ಗೊತ್ತಿದೆ ಒಂದು ಶಬ್ದ ಮಾತಾಡಿಲ್ಲ. ದೊಡ್ಡ ಅಂತರದಲ್ಲಿ 2 ಕ್ಷೇತ್ರ ಗೆಲ್ತೇವೆ. ಗೆದ್ದ ಮೇಲೆ ಅದಕ್ಕೆ ಉತ್ತರ ಅವರೇ ಕೊಡ್ಲಿ, ಕಾಂಗ್ರೆಸ್ನವರು ಜೆಡಿಎಸ್ನವರು. ತಕ್ಷಣ ಶಿರಾದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ ಮಾಡಿದರು. ಅದಕ್ಕಾಗಿ ಈಗ ಬಿಜೆಪಿ ಬೆಂಬಲಿಸೋದಕ್ಕೆ ಮತದಾರರು ತೀರ್ಮಾನ ಮಾಡಿದ್ದಾರೆ ಎಂದಿದ್ದಾರೆ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ನಾಯಕರು ಹತಾಶರಾಗಿದ್ದಾರೆ. ಚುನಾವಣೆಗೂ ಮುಂಚೆ ನಾವೇ ಗೆದ್ದು ಬಿಟ್ಟಿದ್ದೇವೆ ಅಂದುಕೊಂಡಿದ್ರು. ಆದರೆ ಈಗ ಅವರಿಗೆ ಕ್ಷೇತ್ರದ ವಾಸ್ತವಿಕತೆ ಅರ್ಥ ಆಗಿದೆ. ದುಡ್ಡು, ಹೆಂಡ ಎಲ್ಲ ಹಂಚೋದು ಅವರ ಸಂಸ್ಕೃತಿ. ಸೋಲಿನ ಹತಾಶೆಯಿಂದ ಮತದಾರರಿಗೆ ಅವಮಾನ ಮಾಡ್ತಿದ್ದಾರೆ ಎಂದಿದ್ದಾರೆ. ಕೆಆರ್ಪೇಟೆಯಂತೆ ಶಿರಾ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ, ಅದಕ್ಕಾಗಿ ಮತ ಕೊಡಿ ಅಂತ ಕೇಳ್ತಿದ್ರೆ ವಿನಃ ಬೇರೆ ಏನೂ ಹೇಳಿಲ್ಲ ಎಂದಿದ್ದಾರೆ. ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷವನ್ನು ಕಳೆದ ಹಲವಾರು ಬಾರಿ ನಾವು ಕಳಿಸಿದ್ದೀವಿ. ಆದರೆ ತಮ್ಮ ನೋವು ನೈಲುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ 2 ಪಕ್ಷಗಳು ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಇವತ್ತು ಕ್ಷೇತ್ರದ ಮತದಾರರು ಬಂದಿದ್ದಾರೆ.
ಶಿರಾ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಆದರೆ ತುಮಕೂರು ಜಿಲ್ಲೆಯವರೇ ಆದಂತ ಸಚಿವ ಮಾಧುಸ್ವಾಮಿ ಮಾತ್ರ ಇಲ್ಲಿವರೆಗೂ ಶಿರಾ ಅಖಾಡದಲ್ಲಿ ಕಾಣಿಸಿಕೊಂಡಿಲ್ಲ. ಈ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಎದ್ದಿದ್ವು. ಆದರೆ ಮಾಧುಸ್ವಾಮಿ ಮುಂದಿನ 1 ವಾರಗಳ ಕಾಲ ಹೋಮ್ ಕ್ವಾರಂಟೈನ್ ನಲ್ಲಿ ಇರುವಂತೆ ವೈದ್ಯರು ಸಲಹೆಯನ್ನ ನೀಡಿದ್ದಾರಂತೆ. ಹಾಗಾಗಿ ಕ್ಯಾಂಪೇನ್ಗೆ ಬರುವುದಿಲ್ಲ ಅಂತ ಸಿಎಂಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ಸಚಿವ ಮಾಧುಸ್ವಾಮಿ ಅವರು. ಅವರಿಗೆ ಇದಕ್ಕೂ ಮುಂಚೆ ಕೊರೋನಾ ಪಾಸಿಟಿವ್ ಆಗಿತ್ತು. ಶಿರಾ ಉಪಚುನಾವಣೆ ಮತಯಾಚನೆ ಅಬ್ಬರ ಜೋರಾಗಿ ನಡೀತಾ ಇದೆ. ಶಿರಾ ತಾಲೂಕಿನ ಸೋರೆಕುಂಟೆ ಗ್ರಾಮದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡ್ತಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಪರ ಮತಯಾಚನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಬಂಡೆಪ್ಪ ಕಾಶಂಪೂರ್ ಸಾಥ್ ಕೊಟ್ಟು ತೆರೆದ ವಾಹನದಲ್ಲಿ ಮತಯಾಚನೆ ಮಾಡ್ತಿದ್ದಾರೆ. ಶಿರಾ ಮತ್ತು ಆರ್.ಆರ್. ನಗರ ಉಪಚುನಾವಣೆಯಲ್ಲಿ ಬಿಜೆಪಿ ಹಣದ ಹೊಳೆ ಹರಿಸ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಟೀಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಪ್ರಹ್ಲಾದ್ ಜೋಶಿ ಭ್ರಷ್ಟಾಚಾರದ ಬಗ್ಗೆ ಡಿಕೆಶಿ ಅವರು ಮಾತನಾಡುವಂಥದ್ದು ಹಾಸ್ಯಾಸ್ಪದ. ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಮೊದಲು ಅದನ್ನ ಡಿಕೆಶಿ ಅರ್ಥಕೊಳ್ಳಿ ಅಂತ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಬಿಜೆಪಿ ನಗರಸಭೆ ಸದಸ್ಯರು ಮತ್ತು ಬೆಂಬಲಿಗರು ಕಾಂಗ್ರೆಸ್ ಸದಸ್ಯನ ಅಪಹರಣ ಮಾಡಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಂಗ್ರೆಸ್ ಸದಸ್ಯ ಮನೋಹರ್ ಸ್ವಾಮಿಯನ್ನ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಕಿಡ್ನಾಪ್ ಮಾಡಿದರು. 3 ಜನ ಬಿಜೆಪಿ ಸದಸ್ಯರು ಸೇರಿ ಇತರೆ 13 ಜನರ ವಿರುದ್ಧ ದೂರು ದಾಖಲಾಗಿತ್ತು. ಗಂಗಾವತಿ ಪೊಲೀಸರ ಮಾಹಿತಿ ಮೇರೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಬಂಧನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪುರಸಭೆ ಚುನಾವಣೆ ಜಿದ್ದಾಜಿದ್ದಿನ ಪೈಪೋಟಿಗೆ ಕಾರಣವಾಗಿದೆ. ಪುರಸಭೆ ಅಧಿಕಾರ ಹಿಡಿಲಿಕ್ಕೆ ಸಚಿವ ನಾರಾಯಣಗೌಡ ಇನ್ನಿಲ್ಲದ ಕಸರತ್ತನ್ನು ನಡೆಸುತ್ತಿದ್ದಾರೆ. ಈಗಾಗಲೇ ತಮ್ಮ ಜೊತೆ ಜೆಡಿಎಸ್ ಪಕ್ಷದ 8 ಜನ ಪುರಸಭಾ ಸದಸ್ಯರನ್ನ ಸೆಳೆದಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಗೆದ್ದಂತ 11 ಜನರಲ್ಲಿ 3 ಜನರನ್ನ ಹೊರತುಪಡಿಸಿದ್ರೆ ಉಳಿದ 8 ಜನ ಸದಸ್ಯರು ಸಚಿವರ ಜೊತೆ ಗುರುತಿಸಿಕೊಂಡಿದ್ದು ಪಕ್ಷಾಂತರ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಇದು ಜೆಡಿಎಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ಇದೀಗ ವಿಪ್ ಅಸ್ತ್ರ ಪ್ರಯೋಗಿಸಲಿಕ್ಕೆ ಮುಂದಾಗಿದೆ. ಪೊಲೀಸರು ನಾಯಿಗಿಂತ ಕಡಿಯಾಗಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸರು ಬಿಜೆಪಿಯವರ ಚೇಲ ನಾಯಿಯಾಗಿದ್ದಾರೆ. ಕೃಷಿ ಪತ್ತಿನ ಸಹಕಾರಿ ಸಂಘ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲುವ ಭೀತಿಯಿಂದ ಪೊಲೀಸರ ದುರ್ಬಳಕೆ ಆಗ್ತಾ ಇದೆ ಅಂತ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಡಿಸಿಎಂ ಗೋವಿಂದ ಕಾರಜೋಳ ವಿರುದ್ಧ ಆರೋಪ ಮಾಡಿದ್ದಾರೆ. ಇವತ್ತು ನಮಗೆ ಜೀವೋದಯ ಬರುವ ಕಾರಣ ನಮ್ಮ ಜಿಲ್ಲೆಯ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ದೊಡ್ಡಗೌಡ ಪಾಟೀಲ್ ಅವರು. ಯಾಕಂದ್ರೆ ಅನೇಕ ರೀತಿಯಲ್ಲಿ ಪೊಲೀಸರನ್ನು ಇಟ್ಕೊಂಡು ಮನೆಗೆ ಉಡಿಸುವಂತ ಕೆಲಸ, ಸುಮ್ಮನೆ ಕೊಟ್ಟಿ ಕೇಸ್ ಹಾಕಿಸುವಂತ ಕೆಲಸ ಇವತ್ತು ಇದು ನಡೀತಾ ಇದೆ. ಸೊಸೈಟಿಯಲ್ಲಿ ಇದೇ ಪೊಲೀಸ್ ಅಧಿಕಾರಿಗಳು ಹೋಗಿ ತಹಸೀಲ್ದಾರ್ ಹೋಗಿ ಏನ್ ಮಾಡಿದ್ದಾರೆ ಅನ್ನೋದು ಸಿಡಿ ಕೂಡ ಬಿಡುಗಡೆ ಮಾಡಿದ್ದೇನೆ. ಆ ಸಿಡಿ ಅಲ್ಲಿ ತಪ್ಪಸ್ತು ಯಾರಿದ್ದಾರೆ ಆ ಅಧಿಕಾರಿಗಳ ಮೇಲೆ ಯೋಗ್ಯ ಕ್ರಮ ಆಗಬೇಕು, ಅವ್ರ ತಕ್ಷಣ ಅಮಾನತ್ ಆಗಬೇಕು. ವಿದೇಶದಿಂದ ಡ್ರಗ್ಸ್ ಅನ್ನು ತರಿಸಿ ಮಾರಾಟ ಮಾಡ್ತಿದ್ದಂತ ಆರೋಪದ ಮೇಲೆ ಟೆಕ್ಕಿಯೊಬ್ಬನನ್ನ ಬಂಧನ ಮಾಡಲಾಗಿದೆ. ಸಿಸಿಬಿ ಪೊಲೀಸರು ಟೆಕ್ಕಿ ಸಾರ್ಥಕ್ ಆರ್ಯನನ್ನ ಬಂಧನ ಮಾಡಿದ್ದಾರೆ. ಫಾರಿನರ್ಸ್ ಪೋಸ್ಟ್ ಮೂಲಕ ಡ್ರಗ್ಸ್ ತರಿಸ್ತಾ ಇದ್ದ ಆರೋಪಿ ಸಾರ್ಥಕ್ ಆರ್ಯ ಸಿಸಿಬಿ ಪೊಲೀಸರು ಫಾರಿನರ್ಸ್ ಪೋಸ್ಟ್ ಕೊರಿಯರ್ ಮೇಲೆ ನಿಗಾ ವಹಿಸಿದ್ರು. ಇತ್ತೀಚೆಗೆ ಬೆಲ್ಜಿಯಂನಿಂದ ಬಂದಿದ್ದಂತ ಕೊರಿಯರ್ ಟ್ರ್ಯಾಕ್ ಮಾಡಿ HSR ಲೇಔಟ್ನ ಸಾರ್ಥಕ್ ಮನೆಯಲ್ಲಿ ಸಿಸಿಬಿ ಶೋಧ ಮಾಡಿದಾಗ ವಿದೇಶಿ ಮೂಲದ ಮಾದಕ ವಸ್ತು ಪತ್ತೆಯಾಗಿತ್ತು. IST, LSD, MH ಸೀರೀಸ್ ಪ್ಯಾಕೆಟ್, ಸ್ಕೇಲ್, ಬ್ರೌನ್ ಸ್ಮೋಕ್ ಪೇಪರ್, OCB ಸ್ಲಿಪ್ ಸ್ಮೋಕ್ಗಳೆಲ್ಲವೂ ಕೂಡ ಪತ್ತೆ ಆಗಿತ್ತು. ಕೆಮಿಕಲ್ ಆಯಿಲ್ ಅನ್ನು ಕೂಡ ಜಪ್ತಿ ಮಾಡಲಾಗಿದ್ದು HSR ಲೇಔಟ್ನಲ್ಲಿ ಈತನ ಮನೆ ಮೇಲೆ ರೈಡ್ ಮಾಡಿದ್ರು. ಇನ್ನು ಪೇಪರ್, ಕೆಮಿಕಲ್ ಆಯಿಲ್ ಜಪ್ತಿ ಮಾಡಲಾಗಿದೆ. HSR ಡ್ರಗ್ಸ್ ಡೀಲ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಯಿಂದ ಬಂಧನಕ್ಕೆ ಒಳಗಾಗಿರುವ ಬಿನೇಶ್ ಕೋಡಿಯೇರಿ ಬೇನಾಮಿಯಾಗಿ ಮೊಹಮ್ಮದ್ ಅನೂಪ್ ಕೆಲಸ ಮಾಡ್ತಿದ್ದು ಅನ್ನೋ ಮಾತು ಗೊತ್ತಾಗಿದೆ. ಬಿನೇಶ್ ಕೋಡಿಯೇರಿ ಸೂಚನೆ ಮೇರೆಗೆ ಮೊಹಮ್ಮದ್ ಅನೂಪ್ ಹಣಕಾಸು ವ್ಯವಹಾರ ನೋಡಿಕೊಳ್ತಿದ್ದ. ಮೊಹಮ್ಮದ್ ಅನೂಪ್ಗೆ ಬಿನೇಶ್ ಕೋಡಿಯೇರಿ ದೊಡ್ಡ ಮೊತ್ತದ ಹಣ ಸಂದಾಯ ಮಾಡಿದ್ದ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಬಿನೇಶ್ ಕೋಡಿಯೇರಿಯನ್ನ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಗುಜರಾತ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಹಮದಾಬಾದ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತು ರಾಜ್ಯಪಾಲ ಆಚಾರ್ಯ ದೇವವ್ರತ ಸ್ವಾಗತಿಸಿದ್ದಾರೆ. ಬಳಿಕ ನಿನ್ನೆಯಷ್ಟೇ ನಿಧನರಾದಂಥ ಗುಜರಾತ್ ಮಾಜಿ ಮುಖ್ಯಮಂತ್ರಿ ಹಿರಿಯ ಬಿಜೆಪಿ ನಾಯಕ ಕೇಶುಭಾಯ್ ಪಟೇಲ್ ಕುಟುಂಬಸ್ಥರ ಭೇಟಿಗಾಗಿ ಗಾಂಧಿನಗರಕ್ಕೆ ತೆರಳಿದ್ದಾರೆ. ಜೊತೆಗೆ ಗಾಂಧಿನಗರ ನಗರದಲ್ಲಿರುವಂಥ ತಮ್ಮ ತಾಯಿ ಹೀರಾಬೆನ್ ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. 2 ದಿನಗಳ ಗುಜರಾತ್ ಭೇಟಿಯಲ್ಲಿ ಕೆವಡಿಯಾ ಮತ್ತು ಅಹಮದಾಬಾದ್ ನಡುವೆ ಸ್ಲಿಪ್ ಎನ್ ಸೇವೆಯನ್ನು ಉದ್ಘಾಟಿಸಲಿದ್ದಾರೆ.
ಇನ್ನು 10 ನ್ಯೂಸ್ ಕಾಯ್ತಾ ಇದೆ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೋತೀವಿ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ news18kannada.com ಕ್ಲಿಕ್ ಮಾಡಿ ಪ್ರತಿ ಹಂತದ ಮಾಹಿತಿಯನ್ನು ನೀವು ಪಡ್ಕೊಳ್ತಾ ಹೋಗಿ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾ ಇದೆ. ರಾಯಚೂರಲ್ಲಿ ಕೊರೋನಾ ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಅದ್ದೂರಿ ಮದುವೆ ಮಾಡಲಾಗಿದೆ. ಸಿಂಧನೂರು ಪಟ್ಟಣದ ಹೊರವಲಯದಲ್ಲಿ ನಿನ್ನೆ ಸಂಜೆ ಅದ್ದೂರಿ ಮದುವೆ ನಡೆದಿದೆ. ಸುಮಾರು 80 ಲಕ್ಷ ಮೌಲ್ಯದ ಸೆಟ್ ಹಾಕಿಸಿ ಸಚಿವ ಶ್ರೀರಾಮುಲು ಆಪ್ತ ನಾಗರಾಜ್ ನೆಕ್ಕಂಟಿ ಅವರು ತಮ್ಮ ಮಗಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವಿಲ್ಲದೆ ಮದುವೆಯ ಮೆರವಣಿಗೆ ನಡೆದಿದೆ. ಗದಗದ ಜೆಮ್ಸ್ ಆಸ್ಪತ್ರೆಯಲ್ಲಿ ಮಗದೊಂದು ಅಮಾನವೀಯ ಘಟನೆ ನಡೆದೋಯ್ತು. ಬೆಡ್ನಿಂದ ರೋಗಿ ಕೆಳಗೆ ಬಿದ್ದು ಒದ್ದಾಡ್ತಿದ್ರು ಕೂಡ ಆಸ್ಪತ್ರೆ ಸಿಬ್ಬಂದಿ ಡೋಂಟ್ ಕೇರ್ ಮಾಸ್ಟರ್ ಆಗಿದ್ದಾರೆ. ತುರ್ತು ಚಿಕಿತ್ಸಾ ಘಟಕ ವಾರ್ಡ್ ರೋಗಿ ನರಳಾಡ್ತಿದ್ರು ಕೂಡ ವೈದ್ಯರು ಸಿಬ್ಬಂದಿ ಅಲ್ಲೇ ಇದ್ದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜೆಮ್ಸ್ ಆಸ್ಪತ್ರೆಯ ವೈದ್ಯ ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ರೋಗಿಗಳ ಸಂಬಂಧಿಕರು ಇದೀಗ ಆಕ್ರೋಶ ಹೊರಹಾಕಿದ್ದಾರೆ. ಬಾಗಲಕೋಟೆಯಲ್ಲಿ ಈಜಲು ಹೋದಂತ ಇಬ್ಬರು ಬಾಲಕರು ಮಲಪ್ರಭಾ ನದಿ ಪಾಲದಂತ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳೀಯ ಮೀನುಗಾರರು ಜೊತೆಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಬಾಲಕರ ಮೃತದೇಹವನ್ನು ಹೊರಕ್ಕೆ ತೆಗೆದಿದ್ದಾರೆ. 12 ವರ್ಷದ ಬಾಲಕರಾದಂಥ ಬಸವರಾಜ್ ಹಿರೇಮಠ, ಪ್ರವೀಣ್ ರೋಣದ ಮೃತ ಬಾಲಕರು ಮೂಲತಃ ಬಾಚನಗುಡ್ಡ ಗ್ರಾಮದ ಬಾಲಕರು ಈಜಲು ಬಂದಿದ್ದಾಗ ದುರ್ಘಟನೆ ನಡೆದಿದೆ. ಭೂಗತ ಪಾತಕಿ ವಿಕ್ಕಿ ಶೆಟ್ಟಿ ಬಲಗೈ ಬಂಟನಿಗೆ ಎನ್ಕೌಂಟರ್ ಭೀತಿ ಎದುರಾಗಿದೆ. ರೌಡಿ ಶೀಟರ್ ಆಕಾಶ್ ಭವನ್ ಶರಣ್ಗೆ ಎನ್ಕೌಂಟರ್ ಭೀತಿ ಎದುರಾಗಿದೆ. ಮಂಗಳೂರಿನ ರೌಡಿ ಶೀಟರ್ ಆಕಾಶ್ ಭವನ್ ಶರಣ್ ಅಲಿಯಾಸ್ ಶರಣ್ ಪೂಜಾರಿ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿದ್ದಾನೆ. ತುಳು ಚಿತ್ರನಟ ಸುರೇಂದ್ರ ಬಂಟ್ವಾಳ ಮರ್ಡರ್ ಕೇಸ್ನಲ್ಲಿ ವಿಚಾರಣೆಗಾಗಿ ಬಾಡಿ ವಾರೆಂಟ್ ಪಡೆದು ವಿಚಾರಣೆಗೆ ಕರೆದುಕೊಂಡು ಬರ್ತಾರೆ. ಬಂಟ್ವಾಳ ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಬಂದು ಎನ್ಕೌಂಟರ್ ಮಾಡ್ತಾರೆ ಅಂತ ನ್ಯಾಯಾಧೀಶರಿಗೆ ಪತ್ರ ಬರೆದಿದ್ದಾರೆ. ಚಾಮರಾಜನಗರದಲ್ಲಿ ತೋಟದ ಮನೆಗೆ ನುಗ್ಗಿ ದರೋಡೆ ಮಾಡಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಹೊಂಗಳ್ಳಿ ಗ್ರಾಮದಲ್ಲಿ ತಡರಾತ್ರಿ 4 ದುಷ್ಕರ್ಮಿಗಳು ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಕೇರಳ ಮೂಲದ ತೋಟದ ಮಾಲೀಕ ಪ್ರದೀಪ್ ಮೇಲೆ ಕಾರದ ಪುಡಿ ಹಚ್ಚಿ ರಾಡ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ರು. ದರೋಡೆಕೋರರನ್ನ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಬಂಧಿಸಿದ್ದಾರೆ. ಸಿಪಿಐ ಮಹದೇವ್ ಸ್ವಾಮಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಪ್ರದೀಪ, ಸಿದ್ಧ, ರವಿ ಎಂಬುವರ ಬಂಧನ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ನಕಲಿ ನೋಟು ಮುದ್ರಣ ಮಾಡುವಂತಹ ದಂಧೆ ಪತ್ತೆಯಾಗಿದೆ. 100, 200, 500 ಮುಖಬೆಲೆಯ ನಕಲಿ ನೋಟುಗಳನ್ನು ಪ್ರಿಂಟ್ಗಳು ವಶಕ್ಕೆ ಪಡೆಯಲಾಗಿದೆ. ಧುಲೆ ಜಿಲ್ಲೆಯ ಶಿರ್ಪರ್ ತಾಲೂಕಿನ ಅಪರಾಧ ದಳ ಪೊಲೀಸರು ದಾಳಿ ನಡೆಸಿ ನಕಲಿ ನೋಟುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾದಗಿರಿಯಲ್ಲಿ ಬಾಲ್ಯ ವಿವಾಹವನ್ನು ತಡೆಯಲಿಕ್ಕೆ ಮುಂದಾದಂಥ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿರುವಂತಹ ಘಟನೆ ನಡೆದಿದೆ. ವಿಶ್ವಾಸಪುರ ತಾಂಡಾದಲ್ಲಿ 16 ವರ್ಷದ ಬಾಲಕಿ ಜೊತೆ 22 ವರ್ಷದ ಯುವಕನ ಮದುವೆ ನಿಶ್ಚಯ ಆಗಿತ್ತು. ಬಾಲ್ಯ ವಿವಾಹ ನಡೀತಾ ಇದೆ ಎನ್ನುವುದು ತಿಳಿದ ಕೂಡಲೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನು ನೀಡಿದರು. ಪೋಷಕರಿಗೆ ಬುದ್ಧಿವಾದವನ್ನು ಹೇಳಿ ಮದುವೆ ತಡೆ ಹಿಡಿಯಲಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿವನಸಮುದ್ರದ ಬಳಿ ಹರಿಯುವಂತಹ ಕಾವೇರಿ ನದಿಯಲ್ಲಿ ಅನಧಿಕೃತವಾಗಿ ತೆಪ್ಪ ವಿಹಾರ ನಡೆದಿದೆ. ಹೀಗಿದ್ರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತ್ಕೊಂಡಿದೆ. ಯಾವುದೇ ರಕ್ಷಣೆ ಇಲ್ಲ, ಸುರಕ್ಷತಾ ಕ್ರಮಗಳಿಲ್ಲ ಅಂತ ದೂರಲಾಗಿದೆ. ಶುಲ್ಕ ವಸೂಲಿ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಆನೆಗಳ ಹಿಂಡಿನಿಂದ ಬೇರ್ಪಟ್ಟಂತ ಆನೆಮರಿಯೊಂದು ತೋಟದಲ್ಲಿ ಸಿಕ್ಕಿ ಹಾಕಿಕೊಂಡಂತ ಘಟನೆ ನಡೆದಿದೆ. ಆನೆ ಹಿಂಡು ಕೃಷಿ ತೋಟಕ್ಕೆ ನುಗ್ಗಿದ ತೋಟದಿಂದ ತೆರಳುವಂತ ವೇಳೆ ಬೇರ್ಪಟ್ಟಿರುವಂತ ಸಾಧ್ಯತೆ ಇದೆ. ತೋಟದ ಮಾಲೀಕರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದು ಆನೆ ಮರಿಯನ್ನ ಮತ್ತೆ ಕಾಡಿಗೆ ಬಿಡಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಕೋತಿ ಮತ್ತು ನಾಯಿ ಮರಿ ಕುಚುಕು ದೋಸ್ತಿಗಳಾಗಿವೆ. ಎಲ್ಲಿಯೇ ಹೋದರೂ ನಾಯಿ ಮರಿಯನ್ನ ಕೋತಿ ಜೊತೆಗೆ ಕರ್ಕೊಂಡು ಹೋಗುತ್ತೆ. ತನ್ನ ಮಗುವನ್ನ ಮಡಿಲಲ್ಲಿ ಇಟ್ಟುಕೊಂಡಂತೆ ಕೋತಿ ಇಟ್ಕೊಳ್ತಾ ಇದೆ. ಅಫ್ಜಲ್ಪುರ ತಾಲೂಕಿನ ಶಿವೂರು ಗ್ರಾಮದಲ್ಲಿ ಪ್ರವಾಹ ಬಂದು ಇಳಿದ ಮೇಲೆ 2 ಕೋತಿಗಳು ಬಂದಿದ್ದು, ಅದರಲ್ಲಿ ಒಂದು ಕೋತಿಗೂ ನಾಯಿ ಮರಿಗೂ ಫ್ರೆಂಡ್ಶಿಪ್ ಆಗಿದೆ. ಇಲ್ಲಿಗೆ 30 ನಿಮಿಷ 30 ಸುದ್ದಿಗಳು ಮುಗಿಸ್ತಾ ಇದೀವಿ. ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ. ಅದ್ರ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.